ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಜೂನ್ 18 ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಗುರುವಾರ. ನಾಳೆಯ ಗುರುವಾರದಿಂದ ಗುರು ಪುಷ್ಯಾಮೃತ ಯೋಗ ಬಂದಿರೋದ್ರಿಂದ ಈ 5 ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಭಾರಿ ಅದೃಷ್ಟ, ಸಂಪತ್ತು ಪ್ರಾಪ್ತಿ, ಕಷ್ಟಗಳಿಂದ ಪರಿಹಾರ. ರಾಶಿಯವರ ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯಯುತವಾಗಿ ಒಳೆಯೋದಕ್ಕೆ ಶುರು ಮಾಡುತ್ತೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು, ಸಮಸ್ಯೆಗಳು ಪರಿಹಾರವಾಗುತ್ತೆ. ನಾಳೆಯ ಒಂದು ಗುರುವಾರದಿಂದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಈ ರಾಶಿಯವರಿಗೆ ಅದ್ಭುತವಾದ ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಬರಮಾಡ್ಕೊಳ್ತಾರೆ? ಉದ್ಯೋಗ, ಹಣಕಾಸು, ಜೀವನದಲ್ಲಿ ವಿಭಿನ್ನವಾಗಿರುವಂತಹ ಒಂದು ಶಕ್ತಿಶಾಲಿ ಸಮಯವನ್ನು ಬರಮಾಡ್ಕೊಳ್ತಾರೆ. ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಒಳ್ಳೆಯ ದಿನ. ನಿಮ್ಮ ಕ್ಷೇತ್ರದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಸಿಗುತ್ತೆ. ಇದು ನಿಮ್ಮ ಖ್ಯಾತಿ, ಗೌರವವನ್ನು ಹೆಚ್ಚಿಸುತ್ತದೆ. ಸರ್ಕಾರಿ ನೌಕರರು ಈ ದಿನವನ್ನು ತಮ್ಮ ಕರ್ತವ್ಯಗಳ ಮೇಲೆ ಗಮನ ಹರಿಸಬೇಕು, ಇಲ್ಲವಾದಲ್ಲಿ ಶತ್ರುಗಳು ಪ್ರಾಬಲ್ಯವನ್ನು ಸಾಧಿಸಬಹುದು. ಉದ್ಯೋಗಿಗಳು ನಿರಾತಂಕವಾದ ಮನಸ್ಥಿತಿಯನ್ನು ಆನಂದಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ. ನಾಳೆಯ ದಿನ ಈ ರಾಶಿಯವರಿಗೆ ಭಾವನೆಗಳ ಆಧಾರದ ಮೇಲೆ ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕಾಗುತ್ತೆ. ಹೌದು, ಈ ರಾಶಿಯವರಿಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಉದ್ಯೋಗ ಸ್ಥಳದಲ್ಲಿ ಸಹಕಾರ ದೊರೆಯುತ್ತೆ. ನೀವು ಅನುಭವಿಸುವ ಹೆಚ್ಚಿನ ಸಂತೋಷದಲ್ಲಿ ನಿಮ್ಮ ಸಂಬಂಧಿಕರು ಕೂಡ ಭಾಗಿಯಾಗ್ತಾರೆ. ಕೆಲಸದ ಜೊತೆಗೆ ನೀವು ಆರೋಗ್ಯಕರವಾಗಿರುವಂತಹ ವಿಶೇಷವಾಗಿರುವ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು. ಹೊಸ ವ್ಯಾಪಾರ ವ್ಯವಹಾರ ಒಪ್ಪಂದಗಳಿಂದ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ನಿಮ್ಮ ಕೆಲಸವನ್ನು ಮುಂದೂಡೋದನ್ನು ತಪ್ಪಿಸಬೇಕು. ನಿಮಗೆ ನಿರಂತರ ಒಳ್ಳೆಯ ಸುದ್ದಿಗಳು ಸಿಗುವಂತಹ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರು ದೀರ್ಘ ಪ್ರಯಾಣವನ್ನು ಕೈಗೊಳ್ಳುವ ಅವಕಾಶಗಳಿದೆ. ಆದರೆ ವಾಹನವನ್ನು ಬಳಸುವಾಗ ಜಾಗರೂಕರಾಗಿರಿ. ಕಚೇರಿಯಲ್ಲಿ ಅಪೂರ್ಣ ಕಾರ್ಯಗಳನ್ನು ಹತಾಶೆಯನ್ನು ಉಂಟು ಮಾಡಬಹುದು ಮತ್ತು ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಅದೃಷ್ಟವಶಾತ್ ಕೆಲಸದಲ್ಲಿ ನಿಮಗೆ ಕುಟುಂಬದ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ನಾಳೆಯ ಒಂದು ಪುಷ್ಯಾಮೃತ ಯೋಗದಿಂದಾಗಿ ಈ ರಾಶಿಯವರಿಗೆ ಗುರುಗಳ ಅನುಗ್ರಹದ ಜೊತೆಗೆ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನೀವು ಬದಲಾವಣೆಗಳನ್ನು ಗಳಿಸಬಹುದು. ನಿಮ್ಮ ಮಗುವಿನ ಶಿಕ್ಷಣದಿಂದಾಗಿ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಕೆಲವು ಸಂತೋಷದ ಸಮಯವನ್ನು ಕಳೀತೀರಾ. ಆರೋಗ್ಯ ಕೂಡ ಅತ್ಯುತ್ತಮವಾಗಿರುತ್ತೆ. ನೀವು ನಿರೀಕ್ಷೆ ಮಾಡಿರುವಂತಹ ಕೆಲಸದಲ್ಲಿ ಉತ್ತಮವಾದ ಪ್ರಗತಿಯನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನ ಇನ್ನು ಮುಂದೆ ಸಂತೋಷ, ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕವಾದ ಬೆಳವಣಿಗೆಯಿಂದ ತುಂಬಿರುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸ, ಕಾರ್ಯ, ವ್ಯಾಪಾರ ವ್ಯವಹಾರವನ್ನು ಅದ್ಭುತವಾಗಿ ಮುಂದುವರಿಸಿಕೊಂಡು ಹೋಗ್ಬೋದು. ನಾಳೆಯ ಒಂದು ಗುರುವಾರ ಈ ರಾಶಿಯವರಿಗೆ ಗುರುಗಳ ಆಶೀರ್ವಾದ, ಆರ್ಥಿಕ ಸಂಕಷ್ಟಗಳು ಮಾಯವಾಗುತ್ತೆ. ಸಾಲಬಾಧೆಯಿಂದ ಪರಿಹಾರ ಸಿಗುತ್ತೆ. ಮಿತ್ರರು ಹಾಗೂ ಶತ್ರುಗಳೊಂದಿಗೆ ಯಾವುದೇ ಗ್ರಹಗಳು ವಿರಳವಾಗಿ ಒಟ್ಟಿಗೆ ಪ್ರಯಾಣಿಸುವಾಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಸಂತೋಷ ಕಡಿಮೆಯಾಗಿ ಅಪಾರವಾದ ಧೈರ್ಯ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಖಚಿತವಾಗಿ ಸಿಗುತ್ತೆ. ವೃತ್ತಿ, ಖ್ಯಾತಿ ಮತ್ತು ಅಧಿಕಾರ ಪ್ರತಿನಿಧಿಸುವಂತಹ ಸಮಯ ಇದಾಗಿದ್ದು ಅಪಾರವಾದ ಧನಾತ್ಮಕವಾದ ಬದಲಾವಣೆ, ಸಕಾರಾತ್ಮಕವಾದ ಲಾಭ, ಜೀವನದ ಎಲ್ಲ ಕ್ಷೇತ್ರದ ಮೇಲೂ ಕೂಡ ಅತ್ಯುತ್ತಮವಾಗಿ ಪ್ರಗತಿಯನ್ನು ಸಾಧಿಸುವಂತಹ ಸಮಯವಾಗಿರುತ್ತೆ. ನಾಳೆ ದೊಡ್ಡ ಪ್ರಯಾಣ ಮಾಡಬಹುದು. ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಇಷ್ಟೇ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ಕಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.